ತಾಯಿ ಅಂದ್ರ ಹೆಣ್ಣಿನ ಭೂಮಿಗೆ ಹೋಲ್ಸಾರ್ರಿ, ಗಂಡಿನ ಆಕಾಶಕ್ಕೆ ಹೋಲ್ಸಾರ. ಕರುಣಾಮಯಿ ಅನ್ನುವಂತ ಹೆಸರು ಕೊಟ್ಟಾರ. ಯಾಕೆ ಕೊಟ್ಟಾರ ಅಂದ್ರ ನೋಡ್ರಿ, ತಾಯಿ ತನ್ನ ಮಗನಿಗೋಸ್ಕರ 9 ತಿಂಗಳು ಹೊಟ್ಟೆಯಾಗಿ ಇಟ್ಕೊಂಡ್ಲ. ತನ್ನ ಎದಿ ಹಾಲು ಉಣಿಸಿ ಲಾಲನೆ ಪಾಲನೆ ಮಾಡಿ ಜೋಪಾನ ಮಾಡಿದ್ಲ. 6 ವರ್ಷ ಅದು ಮಗಗ ಸ್ಕೂಲಿಗೆ ಹಚ್ಚಿದ್ಲ. ಸ್ಕೂಲಿಗೆ ಹಚ್ಚಿದ ಮ್ಯಾಗ 10ನೇ ಸಾಲಿ ಮುಗಿತ ಮಗಂದ. ಮಗ ಕೇಳ್ತಾನ್ರಿ ತಾಯಿನ ಏನಂತೇಳಿ, ನಾವ್ ಓದುದೆಲ್ಲ ಮೊಬೈಲ್ನ್ಯಾಗ ಬರಾಕತ್ತೈತಿ, ನನಗೊಂದು ಮೊಬೈಲ್ ಬೇಕಂದ. ತಾಯಿ ಕೂಲಿ ನಾಲಿ ಮಾಡಿ ಮೊಬೈಲ್ ಕೊಡಿಸಿದ್ಲ. ಆ ಮೊಬೈಲ್ ಅನ್ನೋದು ಒಳ್ಳೇದಕ್ಕೂ ಐತಿ, ಕೆಟ್ಟದ್ದಕ್ಕೂ ಐತ್ರಿ. ಆದ್ರ ಮಗ ಒಳ್ಳೇದಕ್ಕೆ ಯೂಸ್ ಮಾಡ್ಲಿಲ್ಲ, ಕೆಟ್ಟದ್ದಕ್ಕೆ ಯೂಸ್ ಮಾಡಿದ. ಫೇಸ್ಬುಕ್ನ್ಯಾಗ ಚಾಟಿಂಗ್ ಮಾಡ್ಕೊಂತ ಒಂದು ಹುಡುಗಿ ಸಹವಾಸ ಮಾಡಿದ. ತಾಯಿ ತಂದಿಗೆ ಹೇಳ್ದಂಗ ಆಕಿನ ಮದ್ವಿ ಮಾಡಿ ಕರ್ಕೊಂಡು ಬಂದ ಮನಿಗೆ. ಅವಾಗ ತಾಯಿಗೆ ಹೇಳ್ತಾನ, ನಾ ಈಕಿನ ಮದ್ವಿ ಮಾಡ್ಕೊಂಡು ಬಂದೇನೆ ಅಂತೇಳಿ. ಅವಾಗ ತಾಯಿ ಹೇಳ್ತಾಳ ಮಗಗೆ ಏನಂತ, ನಾ ಬಯಸಿದ್ದ ನಿನ್ನ ಸುಖ, ನೀ ಚಂದಿರ್ಲಿ ಅಂತೇಳಿ ನಾ ನಿನ್ನ ಸುಖ ಬಯಸೇನಿ. ಅಕ್ಕಿನ ಮಾಡ್ಕೊಂಡು ಬಂದ ನೀ ಮನ್ಯಾಗಿರ್ತೀಯ ಅಂದ್ರ ಚಂದಿರ್ತೇನೆ ಅಂದ್ರ ಅಕ್ಕಿ ನನ್ನ ಸೊಸಿಯಾಗಿ ಒಪ್ಕೊಂತೇನೆ ಅಂತೇಳಿ ಒಪ್ಕೊಂಡ್ಲು ತಾಯಿ. ಮನಿಗೆ ಬಂದ್ಲ ಸೊಸಿ. ಒಂದಷ್ಟು ದಿನ ಜೀವನ ಮಾಡಿದ್ಲು. ತಾಯಿಗೆ ವಯಸ್ಸಾತ, ಸೊಸಿ ವಿಚಾರ ಮಾಡ್ತಾಳ, ಈಕಿಗೇನಾರ ವಯಸ್ಸಾಗಿ ನಡ್ಯಾಕ ಬರ್ಲಿಲ್ಲ ಅಂದ್ರ ಅಕ್ಕಿನ ಜೋಪಾನ ಮಾಡಕ್ ನನಗ ಆಗುದಿಲ್ಲ. ಈ ತಾಯಿನ ಹೆಂಗಾರ ಮಾಡಿ ಮನಿ ಬಿಡಿಸ್ಬೇಕಂತೇಳಿ ಗಂಡನ ಕರೆದು ಹೇಳ್ತಾಳ್ರಿ ಏನಂತ, ನಾ ಬೇಕಂದ್ರ ನಿಮ್ಮವ್ವನ ಓದ ವೃದ್ಧಾಶ್ರಮದಾಗ ಇಟ್ಟು ಬಾ, ಇಲ್ಲ ನಿಮ್ಮವ್ ನಿನಗ ಬೇಕಂದ್ರ ನಾ ತವ್ರ ಮನಿಗೆ ಹೋಗ್ತೇನಂತಾಳ್ರಿ. ಅವಾಗ ಮಗ ವಿಚಾರ ಮಾಡ್ಲಿಲ್ಲ, ಲಾಲನೆ ಪಾಲನೆ ಮಾಡಿದ್ದು. ಹೆಂಡತಿ ಮೋಹಕ್ಕೆ ಬಲಿಯಾಗಿದ್ದ. ಆಕೇನ್ ಮಾಡಕ್ಕಿಂದ ನಾಳೆ ಸತ್ ಹೋಗಾಕಿ ನಮ್ಮ ಅವ್ವನ್ನ ತಗೊಂಡು ಏನ್ ಮಾಡ್ಲಿ, ನೀ ಬೇಕು ನನಗಂತೇಳಿ ತಾಯಿನ ಹೋದ ವೃದ್ಧಾಶ್ರಮದಾಗಿಟ್ಟ. ವೃದ್ಧಾಶ್ರಮದಾಗಿಡುವಾಗ ತಾಯಿ ಹೇಳಿದ್ಲ, ನಾ ವೃದ್ಧಾಶ್ರಮದಾಗಿದ್ರ ನೀ ಮನಿಯೊಳಗ ಚಂದ ಇರ್ತೇನೆ ನಿನ್ ಹೆಂಡತಿ ಜೊತೆ ಅಂದ್ರೆ ನಿನ್ನ ಸುಖ ಬಯಸೇನಿ ನಾನು, ಚಂದಗೆ ಈರ್ ಅಂತೇಳಿ ಹೋದ್ಲ. ಒಂದ್ ದಿವಸ ಕೊನೆ ಉಸಿರು ಎಳ್ಯಾಕತ್ತಿದ್ಲ್ರಿ ತಾಯಿ ವೃದ್ಧಾಶ್ರಮದಾಗ. ವೃದ್ಧಾಶ್ರಮದಿಂದ ಫೋನ್ ಬಂತ ಮನಿಗೆ ಮಗಗ, ನಿಮ್ಮ ತಾಯಿ ಜೀವ ಹೊಂಟೈತಿ, ಅಕ್ಕಿ ಕೊನೆ ಆಸೆ ಏನೈತಿ ಈಡೇರ್ಸ್ ಬಾ ಅಂತೇಳಿ. ಮಗ ಹೋಗಿದಾರಿ. ಹೋಗಿ ವೃದ್ಧಾಶ್ರಮದಾಗ ನಿಂತ. ತಾಯಿ ಕಣ್ಣಾಗ ನೀರು ಬರಾಕತ್ತಿದ್ದು. ತಾಯಿನ ಕೇಳ್ತಾನೆ ಏನಂತ, ನಿನ್ನ ಕೊನೆ ಆಸೆ ಏನ್ ಹೇಳುವ, ಈಡೇರಿಸ್ತೇನೆ ಅಂತೇಳಿ. ಅವಾಗ ತಾಯಿ ಹೇಳ್ತಾಳ ತಗೊಂತ, ನಂದಿನ ದೊಡ್ಡ ಆಸೆ ಇಲ್ಲಪ್ಪ, ಇಲ್ಲೇನ ನನ್ನ ತಂದಿಟ್ಟಿಯಲ್ಲ ವೃದ್ಧಾಶ್ರಮಕ್ಕ, ಇಲ್ಲಿ ಸರಿಯಾದ ಗಾಳಿಯ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಮೊದಲು ಅವನು ಸರಿ ಮಾಡಸನ್ಲ. ಅವಾಗ ಮಗ ನಗಾಕತ್ತಾರಿ, ನೀ ಇನ್ನೊಂದ್ ತಾಸಿಗೆ ಅಂದ್ರೆ ಸತ್ ಹೊಕ್ಕಿ, ಇವನ್ನೆಲ್ಲ ಯಾಕೆ ಕೇಳಾಕತ್ತಿ ಅಂತೇಳಿ. ಅವಾಗ ತಾಯಿ ಹೇಳಿದ್ಲ, ನಾನು ಚಂದಾಗಿಲ್ಲ, ನಾನು ಅನುಭವಿಸೇನಿ ಇಲ್ಲಿ ಸಾಕಷ್ಟು ಗಾಳಿ ನೀರು ಇಲ್ಲಾರ್ಕ, ನನಗಾದ ಕಷ್ಟ ನಿನಗಾಗಬಾರ್ದು. ಯಾಕಂದ್ರ ನನ್ನ ಇವತ್ತು ನೀ ತಂದಿಟ್ಟಿಯಲ್ಲ, ನಾಳೆ ನಿನ್ನ ಮಕ್ಕಳು ನಿನ್ನ ಇಲ್ಲಿ ತಂದಿಡಬಹುದು, ಅದಕ್ಕೆ ನನಗಾದ ಕಷ್ಟ ನಿನಗಾಗಬಾರ್ದು ಅಂತೇಳಿ ತಾಯಿ ಹೇಳಿ ಜೀವ ಬಿಟ್ಲಂತ್ರಿ. ಅಂದ್ರ ತಂದಿ ತಾಯಿ ತಾವು ಸತ್ರು ಸಹಿತ ಮಕ್ಕಳು ಚಲೋ ಇರ್ಬೇಕಂತ ಬಯಸ್ತಾರಂತ. ಅದಕ್ಕೆ ಇರುಮಠ ತಾಯಿ ತಂದಿನ ಚಂದಗೆ ಜೋಪಾನ ಮಾಡೋಣ ಅಂತ ಹೇಳ್ಕೊಂತ ಎಲ್ಲರಿಗೆ ಶರಣು ಶರಣಾರ್ಥಿ.